ಸರ್ಕಾರಿ ಬಸ್ ಚಾಲಕ ಸೈಡ್ ಕೊಡಲಿಲ್ಲ ಅಂತ ಹೇಳಿ ಕ್ಷುಲ್ಲಕ ಕಾರಣಕ್ಕೆ ರೊಚ್ಚಿಗೆದಂತಹ ಬೈಕ್ ಸವಾರನೊಬ್ಬ ಚಾಲಕನನ್ನ ಬಸ್ಸಿನಿಂದ ಕೆಳಗೆ ಇಳಿಸಿ ಹಲ್ಲೆ ಮಾಡಿದ್ದಾನೆ. ಈ ಘಟನೆ ಏನಿದೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬೀರಿ ಗ್ರಾಮದ ಬಳಿ ನಡೆದಿರುವಂಥದ್ದು. ಬರೀ ಸೈಡ್ ಕೊಟ್ಟಿಲ್ಲ ಬಸ್ ಚಾಲಕ ಅಂತ ಹೇಳಿ ಗಲಾಟೆ ಮಾಡಿಕೊಂಡಿದ್ದಾನೆ. ಬಸ್ ಚಲಾಯಿಸುತ್ತಿದ್ದಂತಹ ವೇಳೆ ಸೈಡ್ ನೀಡಿಲ್ಲ ಅನ್ನುವಂಥ ಒಂದು ವಿಚಾರಕ್ಕಾಗಿ ಸವಾರ ಗಲಾಟೆಯನ್ನು ತೆಗೆದಿದ್ದಾನೆ. ಬಳಿಕ ಬಸ್ಸನ್ನು ಅಡ್ಡಗಟ್ಟಿ ಚಾಲಕನನ್ನ ಬಲವಂತವಾಗಿ ಕೆಳಗಿಳಿಸಿ ಮನ ಬಂದಂತೆ ಹಲ್ಲೆ ನಡೆಸಿದ್ದಾನೆ. ಹಲ್ಲೆಯ ತೀವ್ರತೆಗೆ ಚಂದ್ರಶೇಖರ ಸ್ವಾಮಿ ಗಂಭೀರವಾಗಿ ಗಾಯಗೊಂಡಿದ್ದು ತಕ್ಷಣ ಅವರನ್ನು ಬಾಲ್ಕಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಬಾಲ್ಕಿ ಬಸ್ ಡಿಪೋಗೆ ಸೇರಿದ ಚಾಲಕ ಚಂದ್ರಶೇಖರ ಸ್ವಾಮಿಯನ್ನಿದ್ದರ ಸ್ಥಿತಿ ಈಗ ಗಂಭೀರವಾಗಿರುವುದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ನಡೆದ ಕ್ಷಣದಲ್ಲಿ ಬಾಲ್ಕಿ ಗ್ರಾಮೀಣ ಠಾಣೆಯ ಪೊಲೀಸರು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಭೇಟಿ ಮಾಡಿ ಏನೇನು ಆಯಿತು ಅಂತ ಹೇಳಿ ಎಲ್ಲ ವಿಚಾರವನ್ನು ಕೂಡ ತಿಳ್ಕೊಂಡಿದ್ದಾರೆ. ಕರ್ತವ್ಯ ನಿರತ ಒಂದು ಸರ್ಕಾರಿ ನೌಕರರ ಮೇಲೆ ಹಲ್ಲೆ ನಡೆಸಿದಂತಹ ವಿಚಾರವಾಗಿ ಸಾರ್ವಜನಿಕರ ಶಾಂತಿಗೆ ಭಂಗ ತಂದಿರುವಂತಹ ಬೈಕ್ ಸವಾರನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಘಟನೆಯಿಂದಾಗಿ ಸಾರಿಗೆ ನೌಕರರಲ್ಲಿ ಆತಂಕ ಮತ್ತು ಆಕ್ರೋಶ ಕೂಡ ಮೂಡಿದ್ದು ತಪ್ಪಿತಸ್ಥನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. क्या होगा? कहीं के लिए आके मार रहा तू मेरे को? तू कहीं के लिए क्या मार रहा? ಏನಂತೀನಿ ನೀವು ಗೊತ್ತಿಲ್ಲ, ಏನಂತೀನಿ ಬಾಳಂತೀನಿ ಗೊತ್ತಿಲ್ಲ, ಏನಂತೀನಿ ಗೊತ್ತಿಲ್ಲ. फोन मार नहीं अरे करेगी क्या होगा? कहीं के लिए आके मार रहा तू मेरे को? तू कहीं के लिए क्या मार रहा? ಏನಂತೀನಿ ನೀವು ಗೊತ್ತಿಲ್ಲ, ಏನಂತೀನಿ ಬಾಳಂತೀನಿ ಗೊತ್ತಿಲ್ಲ, ಏನಂತೀನಿ ಗೊತ್ತಿಲ್ಲ. फोन मार नहीं अरे करेगी ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.